ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಡ್ಯಾನ್ಸ್ ಕಾಂಪಿಟೇಷನ್ಗೆ ನಾನು ಹೇಗೆ ಒಂದು ಸ್ವೆಟ್ ಪ್ರೂಫ್ ಹಾಗೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಅನ್ನ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಮೊದಲಿಗೆ ನಾನಿಲ್ಲಿ ಪ್ಲಮ್ ಅವರ ಒಂದು ಲಿಪ್ ಬಾಮ್ನ ಹಚ್ಕೊಂಡು ನಂತರ ನಾನು ಪಿಲಿಗ್ರಿಮ್ ಅವರ ಒಂದು ಟೋನರ್ನ ಯೂಸ್ ಮಾಡ್ತೀನಿ. ಇದು ಬಂದು ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಹಾಗೆ ಸ್ವೆಟ್ ಪ್ರೂಫ್ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ಪೋರ್ಸನ್ನು ಟೈಟ್ ಮಾಡಬೇಕಾಗಿರತ್ತೆ. ಸೊ ಇದನ್ನು ನಾನು ಯೂಸ್ ಮಾಡಿ ನಂತರ ನಾನು ಪಾಂಡ್ಸ್ ಅವರ ಒಂದು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಹಚ್ಕೋತೀನಿ. ನಾವು ಯಾವುದಾದ್ರೂ ಡ್ಯಾನ್ಸ್ ಪರ್ಫಾರ್ಮ್ ಮಾಡುವಾಗ ಅಥವಾ ಯಾವುದಾದ್ರೂ ಒಂದು ಪ್ಲೇಯಲ್ಲಿ ಆ್ಯಕ್ಟ್ ಮಾಡುವಾಗ ನಮಗೆ ಸ್ವೆಟ್ ಬರೋದು ಕಾಮನ್ ಆಗಿರುತ್ತೆ. ಬಟ್ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಫೇಸ್ನ ಈ ರೀತಿ ಸ್ವಲ್ಪ ಕೂಲ್ ಡೌನ್ ಮಾಡಬೇಕಾಗತ್ತೆ. ಈ ರೀತಿ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡೋದ್ರಿಂದ ಫೇಸ್ ಸ್ವಲ್ಪ ಕೂಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ನಂತರ ನಾನಿಲ್ಲಿ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಒಂದು ವಾಟರ್ ಬೇಸ್ಡ್ ಕನ್ಸೀಲರ್ ಆಗಿರುತ್ತೆ. ಇದು ಒಂದು ಆರೆಂಜ್ ಕಲರ್ ಕರೆಕ್ಟರ್. ಈ ರೀತಿ ಎಲ್ಲೆಲ್ಲಿ ನನಗೆ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ನಾನು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ ಕನ್ಸೀಲ್ ಮಾಡ್ಕೋತೀನಿ ಅಥವಾ ಕರೆಕ್ಟ್ ಮಾಡ್ಕೋತೀನಿ. ಈ ರೀತಿ ಕರೆಕ್ಟ್ ಮಾಡ್ಕೊಂಡಿದ ನಂತರ ನಾವು ಫೌಂಡೇಶನ್ನ ಯೂಸ್ ಮಾಡೋದ್ರಿಂದ ಡಾರ್ಕ್ ಆಗೋದಾಗಲಿ ಅಥವಾ ಆ್ಯಶಿನೆಸ್ ಆಗಲಿ ಇರೋದಿಲ್ಲ. ನಂತರ ನಾನಿಲ್ಲಿ ಕ್ರೈಲಾನ್ ಅವರ ಒಂದು ಟಿವಿ ಪೇಂಟ್ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 26. ಇದನ್ನು ಈ ರೀತಿ ಸ್ವಲ್ಪನೇ ಹಚ್ಕೊಂಡು ನಾನು ಒಂದು ಬ್ಯೂಟಿ ಬ್ಲೆಂಡರಲ್ಲಿ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಇದು ಒಂದು ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಆಗಿರುತ್ತೆ. ಈ ರೀತಿ ನೀಟಾಗಿ ಸ್ವಲ್ಪನೇ ಹಚ್ಕೊಂಡು ಬ್ಲೆಂಡ್ ಮಾಡ್ತಾ ಹೋಗಬೇಕಾಗತ್ತೆ. ಈ ಫೌಂಡೇಶನ್ ಬಂದು ಒಂದು ಆಯಿಲ್ ಹಾಗೆ ವ್ಯಾಕ್ಸ್ ಬೇಸ್ಡ್ ಫೌಂಡೇಶನ್ ಆಗಿರೋದ್ರಿಂದ ನಮಗೆ ಒಂದು ಲಾಂಗ್ ಲಾಸ್ಟಿಂಗ್ ಮೇಕಪ್ಪನ್ನು ಕೊಡತ್ತೆ. ಅದೇ ರೀತಿ ನಾವು ಸ್ವೆಟ್ ಆಗೋದು ಅಥವಾ ಪರ್ಸ್ಪಿರೇಷನ್ ಅಂತ ಏನು ಹೇಳ್ತೀವಿ ಅದರಿಂದ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನು ಡೈರೆಕ್ಟ್ ನಾವು ಕನ್ಸೀಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಮ್ಮ ಅಂಡರ್ ಐಸ್ ಹಾಗೆ ಎಲ್ಲೆಲ್ಲಿ ನಮಗೆ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಿ ಕೂಡ ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಇದು ಒಂದು ಥಿಕ್ ಬೇಸ್ಡ್ ಫೌಂಡೇಶನ್ ಆಗಿರೋದ್ರಿಂದ ನಮ್ಮ ಮಾರ್ಕ್ಸನ್ನು ಕೂಡ ಇದು ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಹೋಲ್ ಫೇಸ್ಗೆ ಅಪ್ಲೈ ಮಾಡಿ ನಂತರ ಬ್ಲೆಂಡ್ ಮಾಡೋದಕ್ಕೆ ಹೋದರೆ ಅದು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಸ್ವಲ್ಪನೇ ಹಚ್ಚಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಇದನ್ನೇ ನಾನು ನನ್ನ ಐಲಿಡ್ಸ್ ಹಾಗೆ ಅಂಡರ್ ಐಸ್ಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇದು ಒಂದು ಕನ್ಸೀಲರ್ ಆಗಿ ಕೂಡ ವರ್ಕ್ ಮಾಡೋದ್ರಿಂದ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಮೆಬೆಲಿನ್ ಫಿಟ್ ಮಿ ಅವರ ಒಂದು ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ನಾವು ಈಗ ಆಲ್ರೆಡಿ ಯೂಸ್ ಮಾಡಿರುವಂತಹ ಫೌಂಡೇಶನ್ ಬಂದು ಒಂದು ಮ್ಯಾಟ್ ಫಿನಿಶ್ ಕೊಡೋದ್ರಿಂದ ಇದನ್ನು ನಾನು ಲೈಟಾಗಿಯೇ ಅಪ್ಲೈ ಮಾಡಿಕೊಂಡು ಸೆಟ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟನ್ನು ಯೂಸ್ ಮಾಡಿ ಒಂದು ಡಾರ್ಕ್ ಬ್ರೌನ್ ಶೇಡಿಂದ ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತೀನಿ. ನಾನು ಇಲ್ಲಿ ಸ್ವಲ್ಪ ಬೋಲ್ಡ್ ಲುಕ್ಕನ್ನೇ ಪ್ರಿಫರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿ. ಈ ರೀತಿ 2 ಐಬ್ರೋಸನ್ನು ಬೋಲ್ಡಾಗಿ ಫಿಲ್ ಮಾಡ್ಕೊಂಡಿದ ನಂತರ 2 ಐಬ್ರೋಸನ್ನು ನೀಟಾಗಿ ಕೋಂಬ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಒಂದು ಮಸ್ಕರಾನ ತಗೊಂಡು ನನ್ನ ಐಬ್ರೋಸನ್ನು ಈ ರೀತಿ ಸೆಟ್ ಮಾಡ್ಕೋತೀನಿ. ಇದಕ್ಕೆ ಬಂದು ನಾವು ಆಲ್ಮೋಸ್ಟ್ ಒಂದು 95% ಖಾಲಿಯಾಗಿರುವಂತಹ ಒಂದು ಮಸ್ಕರಾನ ಯೂಸ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಎಕ್ಸಸ್ ಪ್ರಾಡಕ್ಟನ್ನು ಬಾಟಲ್ಗೆ ನಾವು ರಬ್ ಮಾಡಿಕೊಂಡು ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ನಾನು ಎಷ್ಟೇ ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೂ ನನ್ನ ಕತ್ತಿನ ಮೇಲೆ ನನಗೆ ಫೌಂಡೇಶನ್ ನಿಲ್ಲೋದಿಲ್ಲ. ಸೊ ನಾನಲ್ಲಿ ಹಚ್ತಾ ಇಲ್ಲ. ನಂತರ ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ ಅವರ ಒಂದು ಐ ಶ್ಯಾಡೋ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಒಂದು ಪೀಚ್ ಕಲರಲ್ಲಿ ನನ್ನ ಟ್ರಾನ್ಸಿಷನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನನ್ನ ಟ್ರಾನ್ಸಿಷನಲ್ಲಿ ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಇದನ್ನು ಔಟರ್ ವಿಯಲ್ಲಿ ಕೂಡ ಬ್ಲೆಂಡ್ ಮಾಡ್ಕೊತೀನಿ. ಇದೇ ರೀತಿ ನನ್ನ ಇನ್ನೊಂದು ಐಲಿಡ್ ಮೇಲೂ ಕೂಡ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಇನ್ನರ್ ಕಾರ್ನರ್ಸ್ ಅಲ್ಲೂ ಕೂಡ ಸೇಮ್ ಶೇಡನ್ನು ಅಪ್ಲೈ ಮಾಡ್ಕೋತೀನಿ.
ನಂತರ ನಾನಿಲ್ಲಿ ಒಂದು ಬ್ರೌನ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಔಟರ್ ವಿಯಲ್ಲಿ ಮಾತ್ರ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ, ಒಂದು ಡೆಪ್ತನ್ನು ಕೊಡೋದಕ್ಕೆ. ಇದನ್ನು ನಾವು ನಮಗೆ ಎಷ್ಟು ಪಿಗ್ಮೆಂಟ್ ಬೇಕೋ ಅಷ್ಟು ಪಿಗ್ಮೆಂಟ್ ಬರೋವರೆಗೂ ಮತ್ತೆ ಮತ್ತೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಒಂದು ಗೋಲ್ಡ್ ಗ್ಲಿಟರನ್ನು ತಗೊಂಡು ಈ ರೀತಿ ಸೆಂಟರ್ ಆಫ್ ದ ಐಲಿಡಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡ್ಕೋತೀನಿ. ಹಾಗೆ ಎಡ್ಜಸ್ಸಲ್ಲಿ ಸ್ವಲ್ಪ ಬ್ಲೆಂಡ್ ಕೂಡ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಮೆಬಿಲಿನ್ ಅವರ ಒಂದು ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಬೋಲ್ಡ್ ಐಲೈನರನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ನನ್ನ ಕಾಸ್ಟ್ಯೂಮ್ ಬಂದು ಹಾಫ್ ಟ್ರೆಡಿಷನಲ್ ಹಾಗೆ ಹಾಫ್ ವೆಸ್ಟರ್ನ್ ರೀತಿ ಇದ್ದಿದ್ದ ಕಾರಣ ನಾನು ಈ ರೀತಿ ಬೋಲ್ಡ್ ಐಲೈನರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನ್ನ ಅಪ್ಕಮಿಂಗ್ ಪೋಸ್ಟ್ಗಳಲ್ಲಿ ಇದರ ಒಂದು ಕಂಪ್ಲೀಟ್ ಔಟ್ಲುಕ್ನ ಕೂಡ ವಿತ್ ಕಾಸ್ಟ್ಯೂಮ್ ಪೋಸ್ಟ್ ಮಾಡ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಈ ರೀತಿ ನೀಟಾಗಿ ನನ್ನ ಇನ್ನರ್ ಕಾರ್ನರ್ಸ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಬಿಗ್ಗರ್ ಐಸ್ ಅಥವಾ ಒಂದು ದೊಡ್ಡ ಐಸ್ ಅನ್ನ ಅಚೀವ್ ಮಾಡೋದಿಕ್ಕೆ. ಯಾರಿಗೆಲ್ಲ ಚಿಕ್ಕ ಕಣ್ಗಳಿರುತ್ತೋ ಅವರೆಲ್ಲ ಈ ರೀತಿ ಇನ್ನರ್ ಕಾರ್ನರ್ಸ್ ಹಾಗೆ ಔಟರ್ ಕಾರ್ನರ್ಸ್ ಅಲ್ಲಿ ಈ ರೀತಿ ಲೈನಿಂಗ್ನ ಎಕ್ಸ್ಟೆಂಡ್ ಮಾಡೋದ್ರಿಂದ ಐಸ್ ತುಂಬ ಬಿಗ್ಗರ್ ಆಗಿ ಕಾಣಿಸುತ್ತೆ. ನಂತರ ನಾನಿಲ್ಲಿ ಪ್ಲಮ್ ಅವರ ಒಂದು ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಅಪ್ಪರ್ ಹಾಗೆ ಲೋವರ್ ವಾಟರ್ ಲೈನ್ಗೆ. ಅಪ್ಪರ್ ವಾಟರ್ ಲೈನ್ಗೂ ನಾವು ಈ ರೀತಿ ಕಾಜಲ್ ಅಪ್ಲೈ ಮಾಡೋದ್ರಿಂದ ಕಣ್ಣುಗಳು ತುಂಬ ಇಂಟೆನ್ಸ್ ಆಗಿ ಕಾಣುತ್ತೆ. ಈ ರೀತಿ ಎರಡು ಕಣ್ಗಳಿಗೆ ಅಪ್ಲೈ ಮಾಡ್ಕೊಂಡಿದ ನಂತರ ಸ್ವಿಸ್ ಬ್ಯೂಟಿ ಅವರ ಒಂದು ಕಾಂಟೋರ್ ಪ್ಯಾಲೆಟ್ ಅನ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಒಂದು ಸ್ಟ್ರಕ್ಚರ್ ಕೊಡ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ಒಂದು ಬೋಲ್ಡ್ ಲುಕ್ ಅನ್ನೇ ಕೊಡ್ತಿರೋ ಕಾರಣ ಕಾಂಟೋರ್ ಅನ್ನ ಸ್ವಲ್ಪ ಹೆವಿಯಾಗೆ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ನಮ್ಮ ಚೀಕ್ ಬೋನ್ ಕೆಳಗಡೆ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ನನ್ನ ಜಾ ಲೈನ್ ಹಾಗೆ ಚಿನ್ಗೂ ಕೂಡ ಸ್ವಲ್ಪ ಸ್ಟ್ರಕ್ಚರ್ನ ಕೊಟ್ಟು ನನ್ನ ಇನ್ನೊಂದು ಚೀಕ್ ಕೆಳಗೆ ಕೂಡ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಅದೇ ರೀತಿ ನನ್ನ ಫೋರ್ ಹೆಡ್ಗೂ ಕೂಡ ಈ ರೀತಿ ಕಾಂಟೋರ್ ಅನ್ನ ಮಾಡ್ಕೋತೀನಿ. ಯಾರಿಗೆಲ್ಲ ಫೋರ್ ಹೆಡ್ ಸ್ವಲ್ಪ ದೊಡ್ಡದಿದೆ ಅವರೆಲ್ಲ ಇದನ್ನ ಟ್ರೈ ಮಾಡಬಹುದು. ಹಾಗೆ ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ಗೆ ಒಂದು ಓವಲ್ ಶೇಪ್ ಕೊಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಂತರ ನಾನು ನನ್ನ ನೋಸ್ ಅನ್ನು ಕೂಡ ಈ ರೀತಿ ಫಿಂಗರ್ ಟಿಪ್ ಸಹಾಯದಿಂದನೇ ಕಾಂಟೋರ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ರೆಡ್ಡಿಶ್ ಪಿಂಕ್ ಶೇಡ್ ಅನ್ನ ಒಂದು ಬ್ರೌನ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾವು ಚೂಸ್ ಮಾಡಿದಂತಹ ಬ್ಲಷ್ ಬಂದು ತುಂಬಾ ಬ್ರೈಟ್ ಆಯಿತು ಅಂತ ಹೇಳಿದ್ರೆ ಈ ರೀತಿ ಒಂದು ಬ್ರೌನ್ ಶ್ಯಾಡೋ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ಗೆ ತಕ್ಕ ಹಾಗೆ ನ್ಯಾಚುರಲ್ ಆಗಿ ಬ್ಲಷ್ ಬರುತ್ತೆ. ಈ ರೀತಿ ಸ್ಮೈಲ್ ಮಾಡ್ತಾ ಬ್ಲಷ್ ಅನ್ನ ಎರಡು ಕೆನ್ನೆಗಳಿಗೆ ಅಪ್ಲೈ ಮಾಡ್ಕೊಂಡಿದ ನಂತರ ನನ್ನ ಲ್ಯಾಶಸ್ನ ಒಂದು ಲ್ಯಾಶ್ ಕರ್ಲರ್ ಸಹಾಯದಿಂದ ಕರ್ಲ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಮೆಬಿಲಿನ್ ಅವರ ಒಂದು ಮಸ್ಕರಾನ ಅಪ್ಲೈ ಮಾಡ್ಕೋತೀನಿ ನನ್ನ ಎರಡು ಲ್ಯಾಶಸ್ಗೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ರೌನ್ ಲಿಪ್ ಲೈನರ್ ಅನ್ನ ಯೂಸ್ ಮಾಡಿಕೊಂಡು ನನ್ನ ಲಿಪ್ಸ್ ಅನ್ನ ಲೈನ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಲಿಪ್ಸ್ಗೆ ಒಂದು ಒಳ್ಳೆ ಶೇಪ್ ಅನ್ನ ಕೊಟ್ಟು ಹಾಗೆ ಒಂದು ಬೋಲ್ಡ್ನೆಸ್ ಕೂಡ ಕೊಡುತ್ತೆ. ನಂತರ ನಾನಿಲ್ಲಿ ಮೆಬಿಲಿನ್ ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 20. ಇದು ಬಂದು ಒಂದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಬಂದು ಒಂದು ಪಿಂಕಿಶ್ ರೆಡ್ ಕಲರ್ ಆಗಿರೋದ್ರಿಂದ ನಮ್ಮ ಎಲ್ಲ ಔಟ್ಫಿಟ್ಗೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ ಅವರ ಒಂದು ಗ್ಲೋ ಫಿಕ್ಸ್ ಸೆಟ್ಟಿಂಗ್ ಸ್ಪ್ರೇ ಅನ್ನ ಯೂಸ್ ಮಾಡಿ ನನ್ನ ಮೇಕಪ್ ಅನ್ನ ಸೆಟ್ ಮಾಡಿಕೊಂಡೆ. ಸೊ ಇದು ನನ್ನ ಫೈನಲ್ ಲುಕ್. ಇದೇ ಮೇಕಪ್ ಅನ್ನ ನಾನು ನನ್ನ ಡ್ಯಾನ್ಸ್ ಕಾಂಪಿಟೇಷನ್ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇದು ಬಂದು ತುಂಬಾ ಲಾಂಗ್ ಲಾಸ್ಟಿಂಗ್ ಹಾಗೆ ಸ್ವೆಟ್ ಪ್ರೂಫ್ ಮೇಕಪ್ ಆಗಿತ್ತು. ಅದಕ್ಕೋಸ್ಕರ ಇದನ್ನ ರೀಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಡ್ಯಾನ್ಸ್ ಕಾಂಪಿಟೇಷನ್ ಅಥವಾ ಸ್ಪೋರ್ಟ್ಸ್ ಅಥವಾ ಯಾವುದಾದ್ರೂ ಆಕ್ಟ್ ಪ್ಲೇ ಮಾಡುವಾಗ ಸೆಲ್ಫ್ ಆಗಿ ನೀವೇ ಈಸಿಯಾಗಿ ಇದನ್ನ ಟ್ರೈ ಮಾಡಬಹುದು.
ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಲವ್ಸ್ ಮೇಕಪ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.